ನಮಸ್ಕಾರ ರೀ. ಇವತ್ತು ಹಾಗಲಕಾಯಿ ಪಲ್ಯ ಮಾಡೋದನ್ನು ತೋರಿಸ್ತೀನಿ. ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ಹಾಗಲಕಾಯಿ ಪಲ್ಯ. ಫ್ರೆಶ್ ಹಾಗಲಕಾಯಿ ತೊಗೊಂಡೀನಿ 250 ಗ್ರಾಮ್. ಅದಕ್ಕೆಲ್ಲ ಸಾಮಾನುಗಳು ಜೋಡಿಸಿಟ್ಟೀನಿ ನೋಡಿರಿ. ಸ್ವಚ್ಛ ಹಾಗಲಕಾಯಿ ತೊಳ್ಕೊಂಡು ಈ ಥರ ಗಾಲಿ ಹಂಗೆ ತೆಳ್ಳಗೆ ಹೆಚ್ಚಬೇಕು. ಅಂದ್ರೆ ಲಘೂನ ಹುರಿತಾವೆ, ಲಘೂನ ಕುದೀತಾವೆ. ಆನಂತರ ಉಪ್ಪು ನೀರಾಗಿಟ್ಟು ಒಂದು 10 ನಿಮಿಷ ಬಲ್ತಂದು ಆ ಬೀಜ ಎಲ್ಲ ತೆಗಿಬೇಕು. ಎಳೆದಿದ್ರೆ ಹಾಗೆ ಬಿಡಬೇಕು. ಆನಂತರ ಒಂದು ಕಡಾಯಿಯೊಳಗೆ ಮೀಡಿಯಮ್ ಉರಿ ಇಟ್ಕೊಂಡು ಇವನ್ನ ಬ್ಲ್ಯಾಕ್ ಸ್ಪಾಟ್ ಬರಬೇಕು ಆ ಥರ ಹುರಿಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆಂದಾಗಿ ಬಾಡಿಸ್ಕೋಬೇಕು. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಬೇಯಿಸ್ಕೋಬೇಕು. ಬಿಸಿ ಬಿಸಿ ಜೋಳದ ರೊಟ್ಟಿ ಜೋಡಿ ನೋಡಿರಿ, ಒಳ್ಳೆ ಕಾಂಬಿನೇಷನು. ಒಂದು ರೊಟ್ಟಿ ಜಾಸ್ತಿ ತಿಂತೇವೆ ಇಂಥ ಪಲ್ಯ ಇದ್ದಾಗ. ಆನಂತರ ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಶುಗರ್ ಇದ್ದವ್ರು ದಿನ ತಿಂದರೂ ಅಡ್ಡಿಯಿಲ್ಲ, ಅಥವಾ ಇದ್ರ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು. ಆನಂತರ ಇದನ್ನು ಫ್ರೈ ಮಾಡ್ಕೊಂಡು ತಿನ್ಬೋದು. ಯಾರಾದರೂ ವಾರದಾಗ 2 ಸಲ ಹಾಗಲಕಾಯಿ ಪಲ್ಯ ತಿಂದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇವಾಗ ನೋಡಿರಿ, ಹುರಿದಿದ್ದಾತು. ಒಂದು ಪ್ಲೇಟಿಗೆ ತೆಗೆದ್ನಿ. ಅದೇ ಕಡಾಯಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಬೇಕು. ಸಾಸಿವೆ ಜೀರಿಗೆ ಹಾಕಬೇಕು. ಸಾಸಿವೆ ಜೀರಿಗೆ ಚಟಪಟ ಅಂದ ನಂತರ ಈರುಳ್ಳಿ ಹಾಕಬೇಕು. ಒಂದು ದೊಡ್ಡ ಸೈಜಿನ ಈರುಳ್ಳಿ ಸಣ್ಣಗೆ ಹೆಚ್ಚಿ ಹಾಕ್ಕೋಬೇಕು. ಹಸಿ ಸ್ಮೆಲ್ ಹೋಗಿ ಚೆಂದಾಗಿದು ಬೇಯಬೇಕು. ನೋಡಿರಿ, ಈ ಥರ ಬಾಡಿಸ್ಕೊಂಡ ನಂತರ ಹಸಿ ಸ್ಮೆಲ್ ಹೋಗಿ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದು ಚೆಂದ ಫ್ರೈ ಆಗಬೇಕು. ಹುಣಸೆ ರಸ ಹಾಕೋಣಿಲ್ಲಿ. 1 ಲಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣಿನ ರಸನ ತೊಳೆದು ನೆನೆಸಿ ಕಿವುಚಿಟ್ಕೊಂಡಂಥ ರಸ. ಅದಕ್ಕೆ ತಕ್ಕಂಗೆ ಬೆಲ್ಲ ಹಾಕೋಣ. ಉಪ್ಪು, ಖಾರ, ಹುಳಿ, ಸಿಹಿ ಬಾಯಿ ಚಪ್ಪರಿಸ್ಕೊಂಡು ತಿನ್ನೋಂಥ ರೆಸಿಪಿಗಳ್ರಿ ಇವು. ಉಪ್ಪು ಹಾಕಿದೆ ರುಚಿಗೆ ತಕ್ಕಷ್ಟು. ಇಲ್ಲಿ ಗುರಳ್ ಪುಡಿ, ಅರಿಶಿಣ ಪುಡಿ, ಮಸಾಲೆ ಪುಡಿ, ಖಾರ ಪುಡಿ. ಇದನ್ನು ಚೆಂದ ಮಿಕ್ಸ್ ಮಾಡೋಣ. ಚೆಂದಾಗಿದು ಮಿಕ್ಸ್ ಆಗಿ ನೋಡಿರಿ, ಆಯಿಲ್ ಬಿಟ್ಕೊಂಡಂಗೆ ಕುದ್ದ ನಂತರ ಇದಕ್ಕೆ 1 ಲೋಟ ನೀರು ಹಾಕೋಣ. ಇದು ಸ್ವಲ್ಪ ಚೆಂದ ಕುದಿಲಿದು. ಚಲೋ ಹೊತ್ನಂಗೆ ಕುದಿಬೇಕಿದು. ಆನಂತರ ಹಾಗಲಕಾಯಿ ಹಾಕ್ಬೇಕು. ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಂಥ ಹಾಗಲಕಾಯಿ ಪೀಸ್ಗಳನ್ನು ಹಾಕೋಣ. ಹಾಕಿ ಒಂದು 5 ನಿಮಿಷ ಸಣ್ಣ ಉರಿಯೊಳಗೆ ಚೆಂದ ಕುದಿಸಿಬಿಟ್ರೆ ರೆಡಿ ಆಕೈತೆ ನೋಡಿರಿ ನಮ್ಮ ಹಾಗಲಕಾಯಿ ಪಲ್ಯ. ಉತ್ತರ ಕರ್ನಾಟಕ ಸ್ಪೆಷಲ್ ಹಾಗಲಕಾಯಿ ಪಲ್ಯ. ಇದ್ರ ಜೊತೆಗೆ ರೊಟ್ಟಿ ಇದ್ಬಿಟ್ರೆ ಮುಗೀತು ನೋಡಿರಿ. ಸಂಪು ಊಟ ಆಗ್ತದೆ. ನೋಡಿರಿ ಏನು ಚೆಂದ ಕುದ್ದೈತಿ, ಆಯಿಲೆಲ್ಲ ಬಿಟ್ಕೊಂಡೈತಿ. ರೆಡಿ ಆಯಿತು ನಮ್ಮ ಹಾಗಲಕಾಯಿ ಪಲ್ಯ. ಸಾಕು ಇಷ್ಟ. ಹೊಸಬ್ರು ಯಾರಾದರೂ ನನ್ನ ಚಾನಲ್ಗೆ ವಿಸಿಟ್ ಕೊಟ್ಟಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾನೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತಾನೆ. ನಮಸ್ಕಾರ.